ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀ ಬೋಟಿಕ್. ಇವತ್ತು ನಾನು ನಿಮಗೆ ಪ್ರಿನ್ಸ್ ಕಟ್ ಬ್ಲೌಸ್ನ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಇವಾಗ ಫಸ್ಟು ಇದ್ರದ್ದು ಅವ್ರದ್ದು 32 ಚೆಸ್ಟ್ ಮೆಜರ್ಮೆಂಟ್ ಇದೆ. ಸೊ ಅವರಿಗೆ 10.5 ತೊಗೊಂಡಿದ್ದೀನಿ ನಾನು ಬಾಡಿ ಅಗಲ ಬಂದು. ಇದು ಸಿಂಪಲ್ಲಾಗಿ ಬಿಗಿನರ್ಸ್ಗೋಸ್ಕರ ಮಾಡ್ತಾ ಇರೋ ವಿಡಿಯೋ. ಇವಾಗ ಅವ್ರದ್ದು ಲೆಂತ್ ಬಂದು 13.5. ಸೊ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 14.5ಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ಈ 14.5ಗೆ ಒಂದು ಮಾರ್ಕ್ ಮಾಡಿ ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು 1 ಇಂಚ್ ಪ್ರಿನ್ಸ್ ಕಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಚೆಸ್ಟಲ್ಲಿ ತೊಗೊಂಡು ಇಲ್ಲಿಂದ ಇಲ್ಲಿಗೆ 5.5, ಆರ್ಮಲ್ ಕೂಡ 5.5. ಇಲ್ಲಿ ಒಂದು ಸ್ಕ್ವೇರ್ ಶೇಪಲ್ಲಿ ನಾನು ಡ್ರಾ ಮಾಡ್ಕೊಂಡಿದ್ದೀನಿ. ಈಗ ಇದ್ರದ್ದು ನೆಕ್ ಅಗಲ ಬಂದು 2 ಇಂಚಸ್, ಶೋಲ್ಡರು 3 ಇಂಚಸ್ಸಿಗೆ ಒಂದು ಶೋಲ್ಡರ್ ಡ್ರಾ ಮಾಡಿ, ಫ್ರಂಟ್ ನೆಕ್ ಉದ್ದ ಬಂದುಬಿಟ್ಟು 7 ಇಂಚ್ ಇದೆ. 7 ಇಂಚಿಗೆ ಒಂದು ಬಾಕ್ಸ್ನ ರೆಡಿ ಮಾಡಬೇಕು. ಈ ಥರ ರೌಂಡ್ ಶೇಪ್ನ ಡ್ರಾ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 4.25 ಇಂಚಿಗೆ ಒಂದು ಲೈನ್ನ ಡ್ರಾ ಮಾಡ್ಕೋಬೇಕು. ಮೇಲ್ಗಡೆಯಿಂದ 10.5ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ಚೆಸ್ಟ್ ಪಾಯಿಂಟು. ಇಲ್ಲಿಂದ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೋಬೇಕು. ಕೆಳಗಡೆ ಇಲ್ಲಿ ಕೂಡ 4.25 ಇರಬೇಕು, ಇಲ್ಲಿ ಕೂಡ 4.25 ಇರಬೇಕು. ಹ್ಞೂ 10.5ಗೆ ಒಂದು ಚೆಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿರಲ್ಲ. ಇವಾಗ ಟೋಟಲ್ ಚೆಸ್ಟಿಂದು ಮಿಡಲ್ ಪಾಯಿಂಟ್ ಬಂದು 2.5. ಸೊ ಈ ಕಡೆ ಅಂದರೆ ಲೆಫ್ಟ್ ಸೈಡಿಗೆ 3/4 ಇಂಚಿಗೆ ಡ್ರಾ ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೋಬೇಕು. ಈ ಪಾಯಿಂಟಿಂದ ಇಲ್ಲಿಗೆ 2.5, ಟೋಟಲ್ 2.5 ಇಂಚನ್ನ ನಾವು ಮಾಡ್ಕೋಬೇಕು. ಇದನ್ನು ಇಲ್ಲಿಗೆ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ರಿ. ಈ ಕಡೆ ಮಾತ್ರ ಈ ಥರ ಶೇಪ್ ತಗೊಂಡು ಇಲ್ಲೇನಿದೆಯಲ್ಲ ಇದು ಫ್ರಂಟ್ ಸೈಡಿಂದು ಮಾರ್ಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಹಾಗೆ ಬ್ಯಾಕ್ ಸೈಡಿಂದು ಈ ಥರ 2 ಮಾರ್ಕ್ ಮಾಡಿಕೊಂಡು, ಈಗ ಫ್ರಂಟಲ್ಲಿ ಏನಿದೆಯಲ್ಲ ಈ ಪಾಯಿಂಟ್ನ ಇಲ್ಲಿ ಜಾಯಿಂಟ್ ಮಾಡಬೇಕು. ಈ ಥರ ಜಾಯಿಂಟ್ ಮಾಡಿಬಿಟ್ರೆ ಆಯಿತು. ಇವಾಗ ಫಸ್ಟ್ ಏನು ಕಟ್ ಮಾಡ್ಕೋಬೇಕಂದ್ರೆ ನಾವು ಆರ್ಮೋಲ್ನ ಕಟ್ ಮಾಡ್ಕೊಂಡ್ಬಿಡ್ಬೇಕು, ಫ್ರಂಟ್ ಆ್ಯಂಡ್ ಬ್ಯಾಕು. ನೆಕ್ಸ್ಟು ಈ ಫ್ರಂಟ್ ಸೈಡಿಂದ ಶೇಪ್ ಕಟ್ ಮಾಡ್ಕೋಬೇಕು. ಆಮೇಲೆ ಇದು ಫ್ರಂಟ್ ನೆಕ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ನಿಮಗೆ ಫ್ರಂಟ್ ಸೈಡಿಂದ ಎಲ್ಲ ಕಂಪ್ಲೀಟ್ ಆಗುತ್ತೆ. ಇದನ್ನು ಕಟ್ ಮಾಡಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಫ್ರಂಟಿಂದೆಲ್ಲ ರೆಡಿ ಆಗಿದೆಯಲ್ಲ, ಬ್ಯಾಕ್ ಸೈಡಿಂದ ಬಂದು ಕೆಳಗಡೆ ಅವ್ರದ್ದು ನೆಕ್ ಬಂದು 4 ಇಂಚ್ ಹೇಳಿದ್ದಾರೆ. ಸೊ ಕೆಳಗಡೆ 1/2 ಇಂಚು, ಮೇಲ್ಗಡೆ 1/4 ಇಂಚು, 4.25ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಮಾಡಿಕೊಂಡು ಇಲ್ಲಿಂದ ಶೋಲ್ಡರಿಂದ 3 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೋಬೇಕು. ಸ್ವಲ್ಪ ಕ್ರಾಸಾಗಿ ಡ್ರಾ ಮಾಡ್ಕೋಬೇಕು, ಅಂದರೆ ಬ್ರಾಡಾಗಿ ಬರುತ್ತೆ. ಇವ್ರದ್ದು ಸೈಜ್ ಭಾಳ ಚಿಕ್ಕದಿದೆಯಲ್ಲ, ಸ್ವಲ್ಪ ಬ್ರಾಡ್ನೆಸ್ ಬರಬೇಕಂದ್ರೆ ಈ ಥರ ಮಾಡ್ಕೋಬೇಕು. ಒಂದು ಸ್ವಲ್ಪ ಕ್ರಾಸಾಗಿ ಮಾಡಿಕೊಂಡು ಜಸ್ಟ್ ಇದನ್ನು ಈ ಥರ ಶೇಪ್ ತೊಗೋಬೇಕು. ಇವಾಗ ನೋಡಿ ಈ ಥರ ಶೇಪ್ನ ನೀಟಾಗಿ ಡ್ರಾ ಮಾಡಿಕೊಂಡು, ಎಕ್ಸಾಕ್ಟ್ ಡ್ರಾ ಮಾಡಿಕೊಂಡು ಇದನ್ನೇನಿದೆಯಲ್ಲ ಸೇಮ್ ಆ್ಯಸ್ ಇಟ್ ಈಸ್ ನೀವು ಇವಾಗ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಈ ಥರ ಇವಾಗ ನೋಡಿ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ, ಕಾಣಿಸ್ತಾ ಇದೆ ಅನ್ಕೊತೀನಿ ನಿಮಗೆಲ್ಲ. ಇದು ಬ್ಯಾಕ್ ಸೈಡು, ಹಾಗೆ ಫ್ರಂಟ್ ಸೈಡ್ ತೋರಿಸ್ತೀನಿ. ಫ್ರಂಟು ಪ್ರಿನ್ಸ್ ಕಟ್ಟು, ಇದು ಫ್ರಂಟ್ ನೆಕ್
ಹಾಗೆ ಇದು ಪ್ರಿನ್ಸ್. ಇಲ್ಲಿ ಕೆಳಗಡೆ ಈ ಥರ ಮಾಡಬೇಕು, ನಿಮಗೆ ಶೇಪ್ ಕೂತ್ಕೊಳ್ಳುತ್ತೆ ಈ ಥರ. ಸ್ಟಿಚ್ ಮಾಡೋಕ್ಕಲ್ಲ ಒಂದ್ಸಲ ತೋರಿಸ್ತೀನಿ. ನೆಕ್ಸ್ಟು ನೀವೀಗ ಫ್ರಂಟ್ ಆ್ಯಂಡ್ ಬ್ಯಾಕ್ ಮುಗಿತಲ್ವ, ಇದಕ್ಕೇನು ಕ್ರಾಸ್ ಬೆಲ್ಟ್ ಇರಲ್ಲ, ಪ್ರಿನ್ಸ್ ಕಟ್ ಬ್ಲೌಸ್ ಅಲ್ಲ. ಸೊ ಇವಾಗ ನಾನು ನಿಮಗೆ ಸ್ಲೀವ್ಸ್ ಕಟ್ಟಿಂಗ್ನ ತೋರಿಸ್ಕೊಡ್ತೀನಿ. ಇವ್ರದ್ದು ಸ್ಲೀವ್ಸ್ ಬಂದು 5.25 ಇದೆ. ಇವ್ರ ಸ್ಲೀವ್ಸ್ 5.25 ಇದೆ. ಕೆಳಗಡೆ ಒಂದು 1/2 ಇಂಚು, ಮೇಲ್ಗಡೆ ಒಂದು 1/2 ಇಂಚು ಮಾರ್ಜಿನಿಗೆ ಬಿಟ್ಟರೆ ನಾವು 6.25ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಹೀಗೆ 1 ಇಂಚಿಗೆ 1 ಮಾರ್ಕ್ನ ಮಾಡಿಕೊಂಡು ಈ ಕಡೆ ಸೈಡು 6.25ಗೆ ಇಟ್ಕೊಂಡು ಮೇಲ್ಗಡೆಯಿಂದ 2.25 ಡೌನ್ ತೊಗೋಬೇಕು. 2.25 ಡೌನ್ ತೊಗೊಂಡು ಈ ಥರ ಒಂದು ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಇವ್ರದ್ದು ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅದನ್ನು ನೋಡ್ಕೋಬೇಕು. 7 ಇದೆ. ಒಂದು 1/2 ಇಂಚ್ ಒಳಗಡೆ ತೊಗೊಂಡು ಒಂದು ಮಿಡಲ್ ಪಾಯಿಂಟ್ ಹಾಕೋಬೇಕು. ಈ ಮಿಡಲ್ ಪಾಯಿಂಟಿಗೆ 1/4 ಇಂಚ್ ಮೇಲ್ಗಡೆ, 1/4 ಇಂಚ್ ಕೆಳಗಡೆ ಈ ಥರ ಫ್ರೀ ಹ್ಯಾಂಡಲ್ಲೇ ನೀವು ಶೇಪ್ನ ಡ್ರಾ ಮಾಡ್ಕೋಬೇಕು. ನೋಡಿ, ನಿಮಗೆಲ್ಲ ಇದು ವಿಡಿಯೋ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊತೀನಿ. ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೋಬೇಕು. ಶೇಪ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ಅಂದರೆ ನಿಮಗೆ ಸ್ಲೀವ್ಸಲ್ಲಿ ರಿಂಕಲ್ಸ್ ಬರದೇ ಇರೋ ಥರ ನೀಟಾಗಿ ಬರುತ್ತೆ. ಈ ಥರ ಕಟ್ ಮಾಡಿಕೊಂಡು, ಇದು ಬಟ್ಟೆ ಒಂದು ಸ್ವಲ್ಪ ಶಾರ್ಟೇಜ್ ಇದೆಯಲ್ಲ, ಸೊ ಈ ಥರ ಮಾಡಿಕೊಂಡು ಉಳಿದಿರೋದನ್ನು ಈ ಥರ ಇಟ್ಕೋಬೇಕು. ಇಲ್ಲಷ್ಟೇ ನೀವು ಜಾಯಿಂಟ್ ಹಾಕೋಬೇಕು. ಸ್ವಲ್ಪ ಬಟ್ಟೆ ಸಣ್ಣದಿದೆ ಲೈನಿಂಗ್ ಬಟ್ಟೆ, ಸೊ ಈ ಥರ ಮಾಡ್ತಾ ಇದ್ದೀವಿ. ಇನ್ನೊಂದು ಸ್ಲೀವ್ಸ್ನ ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಭಾಳಷ್ಟು ಜಾಯಿಂಟ್ ಹಾಕೋದು ಅವಶ್ಯಕತೆ ಬೀಳಂಗಿಲ್ಲ. ಈ ಥರ ಮಾಡೋದ್ರಿಂದ ಸ್ವಲ್ಪ ಜಾಯಿಂಟಲ್ಲಿ ನಿಮಗೆ ಬ್ಲೌಸ್ ಕಂಪ್ಲೀಟ್ ಆಗಿಬಿಡುತ್ತೆ. ಎಲ್ಲ ಕಡೆ ನೀಟಾಗಿ ಈ ಥರ ಕಟ್ಟಿಂಗ್ ಮಾಡಿಕೊಂಡು, ಇಷ್ಟು ಕಟ್ಟಿಂಗ್ ಆದಮೇಲೆ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಉಳಿದಿರುತ್ತಲ್ಲ, ಇದೇ ಕ್ಲಾತ್ನ ಈ ಥರ ಅಡ್ಜಸ್ಟ್ ಮಾಡಿಬಿಟ್ಟು ಮೇಲ್ಗಡೆ ಕೆಳಗಡೆ ಎಲ್ಲ ಈ ಥರ ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಇವಾಗ ಫ್ರಂಟು, ಬ್ಯಾಕ್ ಆ್ಯಂಡ್ ಸ್ಲೀವ್ಸ್ ಎಲ್ಲ ಕಂಪ್ಲೀಟ್ ಆಗಿ ಮುಗೀತು. ಇದನ್ನು ನಾನು ಮೇನ್ ಕ್ಲಾತ್ ಮೇಲೆ ಹೇಗೆ ಹಾಕಿ ಕಟ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಇವಾಗ ನೋಡ್ರಿ, ಇವಾಗ ಇದು ಸ್ಲೀವ್ಸ್ ಇಲ್ಲಿ ಇಟ್ಕೊಂಡು ಬ್ಯಾಕ್ ಸೈಡು ಇದು ಫ್ರಂಟ್ ಸೈಡ್ ಹಾಕೋಬೇಕು. ಈ ಥರ ಪ್ರಿನ್ಸ್ ಕಟ್ಟಿದ್ದಾಗ ನಿಮಗೆ ಕರೆಕ್ಟಾಗಿ ಬ್ಲೌಸು ಕಟ್ಟಿಂಗಿಗೆ ಸೆಟ್ ಆಗುತ್ತೆ. ಈ ಥರ ಒಂದು 1/4 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡಬೇಕು. ಒಂದೊಂದೇ ಪಾರ್ಟ್ನ ಕಟ್ ಮಾಡಿ ತೆಗುತ್ತಾ ಹೋದರೆ ನಿಮಗೆ ಎಲ್ಲ ಸರಿಯಾಗಿ ಬರುತ್ತೆ. ಈ ಥರ ನೀವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು, ಕಟ್ ಮಾಡೋಕ್ಕಲ್ಲ ಒಂದ್ಸಲ. ಇದು ಕೆಳಗಡೆ ಒಂದು ಸ್ವಲ್ಪ ಸರಿಯಾಗಿರಲ್ಲ, ಇದನ್ನು ಕಟ್ ಮಾಡಿ ಕ್ಲೀನಾಗಿ ಮಾಡ್ಕೊಂಡ್ಬಿಡ್ರಿ. ಬ್ಯಾಕ್ ಪಾರ್ಟ್ ಈಗ ಫ್ರಂಟ್ ಪಾರ್ಟ್ ಒಂದು ಕಟ್ ಮಾಡ್ಕೊಂಡ್ಬಿಟ್ರೆ ಇದು ಬ್ಲೌಸ್ ಕಟ್ಟಿಂಗು ಕಂಪ್ಲೀಟಾಗಿ ಫಿನಿಶ್ ಆಗುತ್ತೆ. ನೋಡಿ, ಈ ಥರ ಇದು ಫ್ರಂಟ್
ಪ್ರಿನ್ಸ್ ಕಟ್ಟಿಂದ 2 ಪಾರ್ಟ್ ಮುಗೀತು. ಇದು ಇಲ್ಲಿ ಜಾಯಿಂಟ್ ಇರುತ್ತಲ್ಲ, ಸೊ ಈ ಜಾಯಿಂಟ್ ಒಂದು ಓಪನ್ ಮಾಡ್ಕೊಂಡ್ಬಿಡ್ಬೇಕು. ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು, ಸ್ಲೀವ್ಸು ಕಂಪ್ಲೀಟ್ ಆಯಿತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಒಂದ್ಸಲ ಕಾಮೆಂಟ್ ಮಾಡಿ. ನನ್ನ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.